ಹಾಗಾಗಿ ಯಾವುದೇ ಗಂಡಸರೇ ಆಗ್ಲಿ, ಅವರಿಗೆ ವಿವಾಹ ಆಗಿರ್ಲಿ ವಿವಾಹ ಆಗದೇ ಇರ್ಲಿ, ಅಂತವ್ರು ಸಮೇತ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ವಿವಾಹ ಆಗಿತ್ತು ಅಂತಂದ್ರೆ ಇಂತಹ ಗಂಡಸರಿಗೆ ತನ್ನ ಹೆಂಡತಿಯಲ್ಲಿ ಸಂಭೋಗ ಅಥವಾ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಬೇರೆ ಒಂದು ಅನ್ಯ ಅಥವಾ ಬೇರೆ ಸೂಪರ್ ನ್ಯಾಚುರಲ್ ಎನರ್ಜಿ ಅವರ ದೇಹವನ್ನು ಸೇರ್ತಾ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಗೊತ್ತೇ ಆಗಲ್ಲ, ಏನೋ ಸುಸ್ತು ಸಂಕಟ ಮೈಕೈ ನೋವು ಚಳಿ ಬರ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ನಮ್ಮಂತ ತಾಂತ್ರಿಕರ ಹತ್ರ ನೀವು ಬಂದು ತೆಗೆಸ್ಕೊಳಕ್ಕೆ ಅಂತ ಬಂದಾಗ ನಿಮ್ಮಲ್ಲಿ ಇರುವಂತಹ ಕೆಲವು ಆತ್ಮಗಳು ಮಾತಾಡ್ಲಿಕ್ಕೆ ಶುರುವಾಗುತ್ತೆ, ಅಥವಾ ನಿಮಗೆ ಕನಸಿನ ಮುಖಾಂತರ ತೋರಿಸುತ್ತೆ, ಏನು ನೀವು ಅವ್ರ ಹತ್ರ ಹೋಗ್ಬೇಡಿ, ನಾನ್ ನಿನ್ನ ದೇಹದಲ್ಲಿ ಲಕ್ಷ್ಮಿಯ ರೂಪದಲ್ಲಿ ಕೂತಿದ್ದೀನಿ ಅಥವಾ ನಿನಗೆ ಒಳ್ಳೆಯ ರೂಪದಲ್ಲಿ ಕೂತಿದ್ದೀನಿ ಅಂತ. ಯಾಕಂದ್ರೆ ಕೆಲವೆಲ್ಲ ಗಂಡಸರಿಗೆ ನೀವು ನೋಡ್ಬೋದು 45-50 ಆದ್ರೂ ಮದ್ವೆ ಆಗಿರಲ್ಲ, ಪದೇ ಪದೇ ಈ ತರ ಕ್ರಿಯೆಗಳು ಅವರ ದೇಹದಲ್ಲಿ ಆಗ್ತಾನೇ ಇರುತ್ತೆ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಮನೆಯಲ್ಲಿ ಗಲಾಟೆಗಳಾಗುವಂಥದ್ದು, ಜೀವನದಲ್ಲಿ ಏಳಿಗೆನೇ ಉಂಟಾಗಲ್ಲ. ಇವೆಲ್ಲವೂ ಸೂಪರ್ ನ್ಯಾಚುರಲ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗಂಡಸಿಗೆ ಆ ತರ ಆಗ್ತಾ ಇರುತ್ತೆ. ಅದರ ಜೊತೆಗೆ ಅವ್ರಿಗೆ ಯಾವುದೇ ಹೆಣ್ಣನ್ನು ನೋಡಿದ್ರೆ ಇಷ್ಟನೇ ಆಗಲ್ಲ, ಮದುವೆಯನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಅಥವಾ ಈ ಹುಡುಗಿಯಲ್ಲ ಇನ್ನೊಂದು ಹುಡುಗಿಯಲ್ಲ ಇನ್ನೊಂದು, ಈ ತರನೂ ಆಗುತ್ತೆ. ಇದಲ್ಲದೆ ಎಷ್ಟೋ ಜನಕ್ಕೆ ಗಂಡಸರಿಗೆ ನೀವು ನೋಡ್ಬೋದು, ಮನೆಯಲ್ಲಿ ಹೆಂಡತಿ ಇದ್ರು ಅಥವಾ ಹೆಂಡತಿ ಜೊತೆ ಎಲ್ಲಾ ತರ ಚೆನ್ನಾಗಿ ಇದ್ರೂ ಹೊರಗಡೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಸಮೇತ ಇಟ್ಕೊಂಡಿರ್ತಾರೆ. ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಸಮೇತ ಈ ನೆಗೆಟಿವ್ ಎನರ್ಜಿ ಅಥವಾ ಬ್ಲಾಕ್ ಮ್ಯಾಜಿಕ್ ಇಶ್ಯೂಸ್ ಇಂದ ಸಮೇತ ಆಗುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಗಂಡನಿಗೆ ಹೆಂಡತಿಯ ಪ್ರೀತಿ ಅಥವಾ ಹೆಂಡತಿಗೆ ಗಂಡನ ಪ್ರೀತಿ ಸಿಕ್ಕಿದ್ರು ಕೆಲವೊಂದೊಂದು ಸಂದರ್ಭದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾಕೆ ನನ್ನ ಗಂಡ ಈ ನಡುವೆ ಈ ತರ ಬದಲಾವಣೆ ಆಗಿದ್ದಾನೆ, ಅಥವಾ ಈ ನಡುವೆ ಯಾಕೆ ನನ್ನ ಹೆಂಡತಿ ಬದಲಾವಣೆ ಆಗಿದ್ದಾಳೆ ಅಂತೇಳಿ ನಾವು ನೋಡ್ಕೊಂಡು ಅದಕ್ಕೆ ಕೋಪ ಜಗಳ ಹಠವನ್ನು ಮಾಡದೆ ಸೂಕ್ತವಾದಂತಹ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು. ಯಾವಾಗ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ, ಖಂಡಿತವಾಗ್ಲೂ ನೀವು ನಿಮ್ಮ ಕುಲದೇವರಿಗೆ ಒಂದು ಕಾಣಿಕೆಯನ್ನ ಕಟ್ಟಿ ಆ ನಂತರ ನೀವು ದಾರಿಗೆ ಬರ್ಬೇಕಾಗುತ್ತೆ. ಇಲ್ಲದಿದ್ರೆ ನೀವು ಎಷ್ಟೋ ಬಾರಿ ತೆಗೆಸ್ಕೊಳಕ್ಕೆ ಅಂತ ಹೋಗ್ತಿರ್ತೀರಿ, ಅಥವಾ ಎಷ್ಟೋ ಬಾರಿ ನಮ್ಮಂತ ತಾಂತ್ರಿಕರ ಹತ್ರ ನೀವು ಬರ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಹಲವೆಲ್ಲ ಸಮಸ್ಯೆಗಳು ನಿಮಗೆ ಉಂಟಾಗುತ್ತೆ. ಏನೋ ಆಕ್ಸಿಡೆಂಟ್ ಆಗೋದು, ಅಥವಾ ಮನೆಯಿಂದ ಗಲಾಟೆಗಳಾಗುವಂಥದ್ದು, ಏನೋ ನಾಯಿ ಕಚ್ಚೋದು, ಹೊರಡ್ಬೇಕು ಅನ್ನೋದಿಗೆ ಕಾರ್ ಕೆಟ್ಟೋಗೋದು, ಬಸ್ ಕೆಟ್ಟೋಗೋದು, ಅಥವಾ ಎಲ್ಲೋ ಇದು ಏನೇನೋ ಒಂದು ಅಡೆತಡೆಗಳು ಉಂಟಾಗುತ್ತೆ. ಏನೇ ಅಡೆತಡೆಗಳು ಬಂದ್ರೂ ನೀವು ಅದನ್ನ ಸಮಾಧಾನವಾಗಿ ದಾಟ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ನಮಗೆ ಒಂದು ದೈಹಿಕ ಸಮಸ್ಯೆಗಳು ಅಥವಾ ಮಾನಸಿಕ ಸಮಸ್ಯೆಗಳು ಬರ್ಬೇಕು ಅಂತಂದ್ರೆ ಬರೀ ನಮ್ಮ ಈ ಜನ್ಮದು ಮಾತ್ರ ಅಲ್ಲ, ಹಿಂದಿನ ಜನ್ಮದೂ ಇರುತ್ತೆ. ಹಾಗಾಗಿ ಇಂತಹ ಒಂದು ಸಮಸ್ಯೆಗಳನ್ನ ಸೂಕ್ತವಾದಂತಹ ರೀತಿಯಲ್ಲಿ ನೀವು ಬಗೆಹರಿಸ್ಕೋಬೇಕಾಗುತ್ತೆ. ಅದು ಪ್ರೇತ ಶಾಪ ಇರ್ಬೋದು, ಅಥವಾ ಸ್ತ್ರೀ ಶಾಪ ಇರ್ಬೋದು, ಪುರುಷ ಶಾಪ ಇರ್ಬೋದು, ಅಥವಾ ಸರ್ಪ ಶಾಪ ಇರ್ಬೋದು, ಅಥವಾ ಏನು ಜಿನ್ನುಗಳು ದೇಹದಲ್ಲಿ ಇದ್ದಾಗ ಇರ್ಬೋದು, ಅಥವಾ ಪಿತೃ ಶಾಪಗಳು, ಪಿತೃ ದೋಷಗಳು, ಹೀಗೆ ಹಲವಾರು ಒಂದು ಸಮಸ್ಯೆಗಳು ನಮಗೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ದೈಹಿಕ ಸಮಸ್ಯೆಗಳು ಕಾಣುತ್ತೆ, ಮಾನಸಿಕವಾದಂತಹ ಸಮಸ್ಯೆಗಳು ಕಾಣುತ್ತೆ. ಯಾಕಂದ್ರೆ ನಮ್ಮ ಎಷ್ಟೋ ಜನ್ಮಗಳ ಕರ್ಮಗಳ ಒಂದು ಮೂಟೆಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳಿದ್ರು. ನೋಡಿ, ಇವತ್ತು ಈಗ ಒಂದು ನಮ್ಮ ದೇಹದಲ್ಲಿ ಬ್ಲಡ್ ಇದೆ, ಆ ಬ್ಲಡ್ 3 ತಿಂಗಳು ಆದ ನಂತರ ಅದರದ್ದು ಸೆಲ್ಸ್ ಸತ್ತೋಗುತ್ತೆ, ಮತ್ತೆ ರಿಪೀಟ್ ಆಗಿ ಇನ್ನು 3 ತಿಂಗಳು, ಅಂದ್ರೆ ನಾವು ರೆಡ್ ಬ್ಲಡ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ ಅದರದ್ದು ರಿಪೀಟ್ ಅಂದ್ರೆ ಅದರದ್ದು ರಿಲೇಟೆಡ್ ಅಂತ ಬಂದಾಗ, ಹಾಗಾಗಿ ಡಾಕ್ಟರ್ಸ್ ನೀವು ಹೇಳ್ತಾರೆ ನೋಡ್ಬೋದು 3 ತಿಂಗಳಿಗೊಮ್ಮೆ ನೀವು ರಕ್ತದಾನವನ್ನ ಮಾಡಿ ಅಂತ. ಹಾಗೇನೆ ನಮ್ಮ ಕರ್ಮಗಳು ಅಷ್ಟೇನೆ ದಿನೇ 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 ನಡೀತಾ ಹೋಗ್ತಾ ಇರುತ್ತೆ. ಅದನ್ನ ನಾವು ಬರ್ನ್ ಮಾಡ್ಬೇಕು ಅಥವಾ ನಾವು ಅದನ್ನ ದಹಿಸ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳ ಮುಖಾಂತರ, ದೈವಿಕ ಒಂದು ಆಚರಣೆಯ ಮುಖಾಂತರ, ಅದರ ಜೊತೆಗೆ ಕೆಲವು ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡುವಂಥದ್ದು, ಹೋಮ ಹವನ ಜಪ ತಪ ಅನುಷ್ಠಾನಗಳ ಮುಖಾಂತರವು ಸಮೇತ ನಾವು ನಮ್ಮ ಕರ್ಮಗಳನ್ನ ದಹಿಸ್ಕೋಬಹುದು ಅಂತ. ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇನೆ ಯಾರ್ಯಾರು ನಿಮ್ಮ ಸಮಸ್ಯೆಗಳನ್ನ ದಹಿಸ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಹಲವಾರು ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಿ. ಅಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಕೊಡುವಂತಹ ಕುಂಕುಮವನ್ನು ಧಾರಣೆ ಮಾಡಿ, ಗಂಧವನ್ನು ಧಾರಣೆ ಮಾಡಿ, ಅದರ ಜೊತೆಗೆ ಭಸ್ಮವನ್ನು ಸಮೇತ ಧಾರಣೆ ಮಾಡೋದ್ರಿಂದ ನಮ್ಮ ಆಜ್ಞಾ ಚಕ್ರದ ಮುಖಾಂತರ ನಮ್ಮ ದೇಹಕ್ಕೆ ಕನೆಕ್ಟ್ ಆಗಿ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ದಹಿಸ್ಲಿಕ್ಕೆ ಇದು ಕಾರಣ ಆಗುತ್ತೆ ಅಂತೇಳಿ. ಇದೆಲ್ಲವೂ ಆಧ್ಯಾತ್ಮದಲ್ಲಿ ಒಂದು ಬಿಗ್ ಸಬ್ಜೆಕ್ಟ್ ಆಗಿರುತ್ತೆ.
ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಕಾರಾತ್ಮಕ ಶಕ್ತಿ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ದಯವಿಟ್ಟು ಅಂದ್ರೆ ಬೇಕಿದ್ದಲ್ಲಿ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೇನೇನೆ ಹಲವಾರು ಕಡೆ ಸುತ್ತಿದ್ದೀನಿ ಮೇಡಮ್, ನನಗೆ ಇನ್ನೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ 100% ನಾ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಾನೆ ಹೇಳ್ತೀನಿ. ಸೊ ಇದು ಬಂದು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ವಿಡಿಯೋಗಳು ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಅದರ ಜೊತೆಗೆ ಓಂ ಶ್ರೀ ದಕ್ಷಿಣ ನಾಗಕಾಳಿಕಾಯೇ ನಮಃ ಅಂತ ಹೇಳಿ ಇವತ್ತೆಲ್ಲರೂ ಕಮೆಂಟ್ ಮಾಡಿ. ಆ ಕಾಳಿಕಾದೇವಿ ನಿಮ್ಮೆಲ್ಲರಿಗೂ ಒಂದು ರಕ್ಷಣೆಯನ್ನು ಕೊಡ್ಲಿ. ಆ ತಾಯಿ ಯಾವುದೇ ಕಾರಣಕ್ಕೂ ಕ್ಷುದ್ರ ದೇವತೆ ಮಾತ್ರ ಅಲ್ಲ, ಅವಳು ದುಷ್ಟರನ್ನ ಶಿಕ್ಷೆ ಕೊಟ್ಟು ಶಿಷ್ಟರನ್ನು ಅಂದ್ರೆ ಒಳ್ಳೆಯವರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಆ ತಾಯಿ ಆಗಿರ್ತಾಳೆ ಅಂತ ಹೇಳ್ತಾ ಇವತ್ತು ಆ ತಾಯಿಗೆ ಸ್ಮರಿಸುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.